ಸರ್ ಈ ಪ್ರಶ್ನೆ ನಿಮಗೆ ಅಜಯ್ ಸರ್ ನಮಸ್ಕಾರ. ನಾನೊಬ್ಬ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ನಿಮ್ಮ ಪ್ರಕಾರ ರೀಲ್ಸ್ ಮಾಡುವನು. ಅಜಿತ್ ಹನುಮಕ್ಕನವರು ಹಿಂದೂನಾ ಇಲ್ಲ ಜೈನ? ನನ್ನ ಧರ್ಮ ನನ್ನ ಜಾತಿ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಯಾಕೆ ಡಿಸ್ಕಸ್ ಆಗಬೇಕು ಸರ್? ಇದು ತುಂಬಾ ಜನ ಪ್ರಶ್ನೆ ಆಗಿದೆ. ಅಲ್ಲ ಒಂದು ನಿಮಿಷ, ಪ್ರಶ್ನೆ ಕೇಳೋರೇನ್ರಿ ಏನೇನೋ ಕೇಳ್ತಾರೆ. ನಾನು ಯಾಕೆ ಡಿಸ್ಕಸ್ ಆಗ್ಬೇಕು ಹೇಳಿ? ನನ್ನ ಧರ್ಮ ಮತ್ತು ನನ್ನ ಜಾತಿ ಯಾಕೆ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಡಿಸ್ಕಸ್ ಆಗಬೇಕು ಅಲ್ವಾ? ದೆನ್ ನೆಕ್ಸ್ಟ್ ಕ್ವಶನ್. ಇಲ್ಲ ಸರ್, ಇದೇ ಕ್ವಶನ್ ಆಗಿತ್ತು. ಅವ್ರ ಪ್ರಕಾರ ನಾನು ನಿಮ್ಮ ಎದುರುಗಡೆ ಇಟ್ಟೆ ಅಷ್ಟೇ. ಇದೇ ಸಿಮಿಲರ್ ಪ್ರಶ್ನೆ. ಒಂದೇ ನಿಮಿಷ, ಅಂದ್ರೆ ನನ್ನ ಧರ್ಮ ಮತ್ತು ನನ್ನ ಜಾತಿ ಮ್ಯಾಟರ್ ಆಗುತ್ತೆ ಅನ್ನೋದಾದ್ರೆ ಸಮೀರನ್ ಧರ್ಮ ಕೇಳಿದ್ರೆ ತಪ್ಪ? ಅಜಿತ್ ಅವ್ರ ಧರ್ಮ ಅವರು ಅಲ್ಲ ಸರ್. ಓಕೆ, ನೀವು ಹೇಳಿದ್ರಿ ಅವರು ನ್ಯಾಯದ ಪರ ಹೋರಾಟ ಮಾಡ್ತಿದ್ರಲ್ಲ ಸರ್, ಇದರಲ್ಲಿ ಜಾತಿ ಯಾಕೆ ಬೇಕು ಅಂತ ನಮ್ಗೆ ಅನಿಸ್ತು. ಹೌದು, ಒಂದು ನಿಮಿಷ. ನೀವು ಯಾವುದನ್ನು ನ್ಯಾಯ ಅನ್ಕೊಂಡಿದ್ದೀರೋ, ನೀವು ಯಾವುದನ್ನು ನ್ಯಾಯ ಅನ್ಕೊಂಡಿದ್ದೀರೋ ಆ ಆ್ಯಂಗಲ್ನಲ್ಲಿ ಮಾತಾಡೋರು ಕರೆಕ್ಟು ಅಲ್ವಾ? ನೀವು ಯಾವುದನ್ನು ನ್ಯಾಯ ಅನ್ಕೊಂಡಿದ್ರು ಆ ಆ್ಯಂಗಲಲ್ಲಿ ಮಾತಾಡೋರು ಕರೆಕ್ಟು. ನಾವು ಕೂತ್ಕೊಂಡು ವರ್ಷಗಟ್ಟಲೆ ತಲೆ ಕೂದಲು ಉದುರಿಸ್ಕೊಂಡು ಸ್ಟಡಿ ಮಾಡಿ ಒಂದು ಅಧ್ಯಯನ ಅಂತ ಇಟ್ಕೊಂಡು ಸರ್ ಜನ ಎಲ್ಲ ಇದನ್ನ ನಂಬ್ತಾ ಇದಾರಲ್ಲ ಸರ್. ಜನ ರಾಮನ್ನೇ ಗಾದೆ ಗೊತ್ತಲ್ಲ, ಜನ ಮರಳು ಜಾತ್ರೆ ಮರಳು. ಜನ ರಾಮನ್ನೇ ಬಿಟ್ಟಿಲ್ಲ ಈ ದೇಶದಲ್ಲಿ. ಜನ ಹಿಂಗಂತಿದ್ದಾರೆ. ರಾಮನ್ನ, ಕೃಷ್ಣನ, ಗಾಂಧಿನ ಬಿಟ್ಟಿಲ್ಲ ಈ ದೇಶ. ಸೀತೆನ ಬಿಟ್ಟು ಜನ ದಡ್ಡ ಅಂತೀರಾ ಸರ್? ಜನರು ದಡ್ಡ ಅಂತೀರಾ? ದಡ್ರಲ್ರಿ. ಈಗ ನಾನು ಹೇಳ್ತೀನಿ, 8,000 ಪುಟಗಳ ಡಾಕ್ಯುಮೆಂಟ್ ಇದೆ. ಓದ್ತೀರಾ ಕೂತ್ಕೊಂಡು? ಆರ್ ಯು ರೆಡಿ ಟು ಸ್ಟಡಿ? ಆಗಲ್ಲ. ಮತ್ತೆ ಯಾಕೆ ಅಭಿಪ್ರಾಯಗಳನ್ನು ಹೇಳ್ತೀರಿ? ಇಲ್ಲ ಸರ್, ಇದು ಅಲ್ಲ ಒಂದು ನಿಮಿಷ. ನಾನು ಹೇಳೋದು 8,000 ಪುಟಗಳ ರೆಡಿಮೇಡ್ ಡಾಕ್ಯುಮೆಂಟ್ ಇದೆಯಪ್ಪ. ಇಡೀ ಕೇಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಜೀವನದ ಅಮೂಲ್ಯ 3 ತಿಂಗಳನ್ನು ಅದಕ್ಕೋಸ್ಕರ ವ್ಯಯ ಮಾಡಿ. 3 ತಿಂಗಳು ಟೈಮ್ ಬೇಕು. ನಾನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊತೀನಪ್ಪ ಇದು ನಾನು ಅದಕ್ಕೆ. ನೀವು ಅಂದರೆ ಯಾರದ್ದೋ ಧಾರ್ಮಿಕ ಶ್ರದ್ಧೆ, ಯಾರದ್ದೋ ಗೌರವ, ಅದರ ಮೇಲೆ ನೀವು ಸಗಣಿ ಎರಚ್ತೀನಿ, ಕೆಸರು ಎರಚ್ತೀನಿ ಅನ್ನುವಂಥವ್ರು ನಿಮ್ಮ ಜೀವನದ 3 ತಿಂಗಳನ್ನು ಸ್ಪೆಂಡ್ ಮಾಡಿ ಅಧ್ಯಯನ ಮಾಡ್ಕೊಳ್ಳಿ. ಅದಾದ ನಂತರ ಏನು ಪ್ರಶ್ನೆಗಳು ಬರ್ತಾವಲ್ಲ, ಆ ಪ್ರಶ್ನೆಗೊಂದು ತೂಕ ಇರುತ್ತೆ. ಅರ್ಥ ಆಯ್ತಾ? ಹಿಂಗೆ ಹುಚ್ಚರಂಗಿಲ್ಲ ಏನು ಪ್ರಶ್ನೆಗಳು ಬರ್ತಾವಲ್ಲ, ಆ ಪ್ರಶ್ನೆಗೊಂದು ತೂಕ ಇರುತ್ತೆ. ಅರ್ಥ ಆಯ್ತಾ? ಹಿಂಗೆ ಹುಚ್ಚರಂಗೆ ಇಲ್ಲೊಂದು ಕೇಳ್ತೀನಿ ಅಲ್ಲೊಂದು ಕೇಳ್ತೀನಿ ಅನ್ನೋದಕ್ಕಲ್ಲ. ಸ್ಟಡಿ ಅಲ್ವಾ? ಸ್ಟಡಿ. ನನಗೆ ಈ ವಿಷಯದಲ್ಲಿ 2013ರಿಂದನೂ ಆಸಕ್ತಿ ಇದೆ. ಫಸ್ಟ್ ಏನು ಇವ್ರಿಗೆ ಫೋನ್ ಮಾಡಿದ್ನಲ್ಲ, ಅವಾಗಿಂದನೂ ಆಸಕ್ತಿ ಇದೆ. ನಾನು ಅದಕ್ಕೆ ಪ್ರತಿ ಸಂಬಂಧಪಟ್ಟಿದ್ದ ಪ್ರತಿ ಡಾಕ್ಯುಮೆಂಟನ್ನು ತರಿಸ್ಕೊತೀನಿ. ಏನೇ ಡೆವಲಪ್ಮೆಂಟ್ ಆದರೂ ಇನ್ಯಾರಿಗೂ ಫೋನ್ ಮಾಡ್ತೀನಿ, ತರಿಸ್ಕೊತೀನಿ, ಸ್ಟಡಿ ಮಾಡ್ತೀನಿ. ಇನ್ಯಾರೋ 10 ಜನರ ಹತ್ರ, ಎಕ್ಸ್ಪರ್ಟ್ಸ್ ಹತ್ರ ಕೇಳ್ತೀನಿ. ಯಾಕಂದರೆ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್. ನನಗೆ ಪೊಲೀಸ್ ಏನೋ ಮಾಡಿದ್ದಾರೆ ಅಂದರೆ ಒಂದು 4 ಜನ ಪೊಲೀಸರ ಹತ್ರ ಮಾತಾಡೋದಾಗಲೇ ಸಮಾಧಾನ. FSL ರಿಪೋರ್ಟಿಂಗ್ ಬಂದಿದೆ ಅಂದರೆ FSL ಎಕ್ಸ್ಪರ್ಟ್ಸ್ 4 ಜನ ಮಾತಾಡ್ಬೇಕು. ನೀವು 8 ಜನರ ಹತ್ರ ಮಾತಾಡಿದಿರಿ ಇದ್ರ ಬಗ್ಗೆ? FSL ಅವ್ರ ಹತ್ರ ಮಾತಾಡಿದಿರಾ? ಪೊಲೀಸರ ಹತ್ರ ಮಾತಾಡಿದಿರಾ? ಅಡ್ವೊಕೇಟ್ ಹತ್ರ ಮಾತಾಡಿದಿರಿ? ಯಾರ ಹತ್ರ ಮಾತಾಡಿದಿರಿ ನೀವು? ಮಾತಾಡಿಲ್ಲ. ದೆನ್ ಮತ್ತೆ ಹೆಂಗೆ ಒಂದು ಕನ್ಕ್ಲೂಷನಿಗೆ ಬಂದ್ರಿ ಸರ್? ಕನ್ಕ್ಲೂಷನಿಗೆ ಬಂದಿದ್ದಲ್ಲ ಮತ್ತೆ ಸರ್. ಇದು ನಾವು ಅಲ್ಲ ಏನು ಕನ್ಕ್ಲೂಷನ್ ಅಲ್ಲ ಸರ್. ಈ ವಿಷಯದ ಬಗ್ಗೆ ನಮಗೆ ಅಷ್ಟು ಪರಿಪೂರ್ಣವಾಗಿ ಗೊತ್ತಿಲ್ಲ. ನಾವು ಇವಾಗಿಂದ ಬೆಳವಣಿಗೆ ನೋಡ್ಬಿಟ್ಟು ಮಾತಾಡ್ತಿದ್ದೀವಿ ಅಷ್ಟೇ. ಹೌದು ಸರ್, ಖಂಡಿತ. ಓಕೆ, ಮತ್ತೆ ತಿಳ್ಕೊಬೇಕು ಅಂತ ಅನ್ಸಲ್ವಾ ವಿಷಯ? ಖಂಡಿತ ತಿಳ್ಕೊಬೇಕು ಸರ್. ಯಾವ್ದು ತಿಳ್ಕೊತೀರಿ? ಅದ್ರ ಬಗ್ಗೆನೇ ನಡೀತಾ ಇದೆ. ಯಂಗ್ ಮ್ಯಾನ್ ಈಗ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬಂದಿದ್ದಾನಪ್ಪ, ನಾನು ಹೆಣ ಹೊತ್ತಿದ್ದೀನಿ ಅಂತಿದ್ದಾರೆ, ತೆಗಿತಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು ಅಂದ್ರೆ ನಾನು ಹೇಳಲಾರೆ ಅಭಿಪ್ರಾಯ. ಯಾಕಂದ್ರೆ ತನಿಖೆ ಆಗ್ಬೇಕದು, ಇನ್ವೆಸ್ಟಿಗೇಷನ್ ಆಗ್ಬೇಕಾಗಿರೋದು. ಫೈನಲ್ ರಿಸಲ್ಟ್ ಏನಾದ್ರು ಬರ್ಬೋದು ರೀ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ನನಗಿಲ್ಲ ಅಭಿಪ್ರಾಯ. ಇದುವರೆಗೂ ಆಗಿರೋ ಡೆವಲಪ್ಮೆಂಟ್ ಹೇಳ್ತಾ ಇದ್ದೀನಿ. ಅವ್ರು ಹಿಂಗೆ ಹೇಳ್ತಿದ್ದಾರೆ, ಇವ್ರು ಹಿಂಗೆ ಹೇಳ್ತಿದ್ದಾರೆ, ಅಷ್ಟೇ ನಾನು ಹೇಳೋದು. ಆದರೆ ಸೌಜನ್ಯ ಕೇಸ್ನಲ್ಲಿ ಕಡ್ಡಿ ಮುರಿದಂಗೆ ಹೇಳ್ತೀನಿ ನಾನು ಅಭಿಪ್ರಾಯ. ಬಿಕಾಸ್ ಐ ನೋ ಇಟ್. ಅರ್ಥ ಆಯ್ತಾ? ಹಾಗೆ ನೀವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಅಂದ್ರಲ್ಲ, ತಿಳ್ಕೊಂಡು ಮಾತಾಡಿ ಅಷ್ಟೇ. ವಿಷಯ ಅರ್ಥ ಮಾಡ್ಕೋಬೇಕು. ನಾಲ್ಗೆ ಏನ್ರಿ ಎಲ್ಲರಿಗೂ ಇರುತ್ತೆ ಅಲ್ವಾ? ಯಾರೋ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘಟನೆ ಅಥವಾ ಒಂದು ಸ್ಥಳ ಶತಮಾನ ಬೇಕಾಗಿರುತ್ತೆ ಅದೊಂದು ಪ್ರತಿಷ್ಠೆ ಬರೋದಕ್ಕೆ. ಶತಮಾನಗಳು ಬೇಕಾಗಿರ್ತವೆ. ನಾವು ಹಿಂಗೆ ಹೋಗ್ತಾ ಸುಮ್ಮನೆ ಒಂದು ಕೆಸರು ಎರಚಿ ಹೋಗ್ಬಿಡ್ತೀವಿ. ಆಮೇಲೆ ನೀವೇನಾದ್ರು ತೊಳ್ಕೊಂಡಿರ್ರಿ, ನಮಗೇನು ಸಂಬಂಧ? ನಾನು ಆ್ಯಸ್ ಅ ಜರ್ನಲಿಸ್ಟ್ ನಾನು ಮಾಡೋಕ್ಕಾಗಲ್ವಲ್ಲ ಅದನ್ನು. ನೀವು ನಾಳೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಡಿಲೀಟ್ ಮಾಡ್ಕೊಂಡು ನೀವೇನೋ ಇನ್ನೂ ಕೆಲಸ ಮಾಡ್ಕೊಂಡಿರ್ತೀರಿ. ನಾನೇನು ಮಾಡಲಿ? ನಾ ಇಲ್ಲೇ ಇರಬೇಕು ಅಣ್ಣ, ಜರ್ನಲಿಸ್ಟ್ ನಾನು ಮಾತಾಡೋ ಡಾಕ್ಯುಮೆಂಟಾಗಿ ಉಳ್ಕೊಳ್ಳುತ್ತೆ. ತಾವು ತನಿಖೆ ಮಾಡುವ ಅವಧಿಯಲ್ಲಿ ವೀರೇಂದ್ರ ಹೆಗ್ಗಡೆ ಅವರ ತಮ್ಮನ ಮಗ ನಿಶ್ಚಲ್ ಜೈನ್ ಹೆಸರು ಬಂದಿರಲಿಲ್ಲ. ನಿಶ್ಚಲ್ ಹೆಗ್ಗಡೆ ಹೆಸರು ಬಂದಿರಲಿಲ್ಲ. ಆ ನಂತರ ಬಂತು.